ಒಂದು ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಪರ್ಸನ್ ಯಾರಂತ ಹೇಳಿ ಬಿಗ್ ಬಾಸ್ ಅವ್ರು ಕೇಳಿದಾರಲ್ವಾ, ಅದಕ್ಕೆ ತುಂಬ ಜನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರ ಹೆಸರೇ ಹೇಳಿದಾರಲ್ವಾ, ಅದಕ್ಕೆ ಜನ ಯಾವ ಥರ ರಿಯಾಕ್ಟ್ ಆಗಿದ್ದಾರೆ, ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಪ್ರತಾಪ್ ಅವರಿಗೆ ವೋಟ್ ಮಾಡಿ ಮೊದಲು ಸೇವ್ ಮಾಡಿದ ಪ್ರತಿಯೊಬ್ಬ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ, ಅವರನ್ನು ಗೆಲ್ಲಿಸುವವರೆಗೆ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಪ್ರತಾಪ್ ಅವ್ರನ್ನ ಗೆಲ್ಲಿಸುವವರೆಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ, ಇದೇ ಥರ ಪ್ರೀತಿ ಮಾಡಿ, ಇದೇ ಥರ ಅವರಿಗೆ ಓಟ್ಗಳನ್ನು ಹಾಕ್ತಾ ಇರಿ. ಮತ್ತು ಇಲ್ಲಿವರೆಗೆ ಎಷ್ಟು ಜನ ಓಟ್ ಹಾಕಿದ್ದೀರೋ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಇವರು ಪ್ರತಾಪ್ ಅವರ ದೊಡ್ಡ ಅಭಿಮಾನಿ ಅಂತಲೇ ಹೇಳ್ಬೋದು. ಈ ಥರ ಚೆನ್ನಾಗಿ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಪ್ರತಾಪ್ ಸಂಗೀತ ಪಾಸಿಟಿವ್ ಅಂದರೆ ಇಲ್ಲಿ ಪ್ರತಾಪ್ ಅವರು ಪಾಸಿಟಿವ್ ನೆಗೆಟಿವ್ ಅಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳದೆ ಏನೇ ಸಂಕಷ್ಟಗಳು ಎದುರಾದರೂ ಧೃತಿಗೆಡದೆ ಮುನ್ನುಗ್ಗುತ್ತಿರುವ ಪ್ರತಾಪ್ಗೆ ನಮ್ಮ ಬೆಂಬಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಹೌದು, ಪ್ರತಾಪ್ ಅವರು ಯಾವುದೇ ಏನೇ ಸಂಕಷ್ಟಗಳು ಬಂದರೂ ಕೂಡ ಅದರಿಂದ ಹಂಚ್ಕೊಂಡು ಹಿಂದೆ ಹೋಗಲ್ಲ. ಏನೇ ಆಗಲಿ ಅಂತ ಹೇಳಿ ಮುನ್ನುಗ್ಗುತ್ತಾರಲ್ವಾ, ಆ ಒಂದು ಇದಕ್ಕೆ ನಮ್ಮ ಬೆಂಬಲ ಇದೇ ಇರುತ್ತಾ ಸದಾ ಕಾಲ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ತುಕಾಲಿ ಅವರೇ, ಮುಚ್ಕೊಂಡು ನೀವೇ ನೆಗೆಟಿವಿಟಿನ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಸ್ವಲ್ಪ ಸಮಯನೇ ಇರೋದು ಅಷ್ಟೇ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಸ್ವಲ್ಪ ದಿನಗಳ ಕಾಲ ನೀವು ಇರ್ತೀರಿ, ಅಷ್ಟರೊಳಗಡೆ ನೀವು ನೆಗೆಟಿವಿಟಿನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ. ಯಾಕಂತಂದ್ರೆ ಪ್ರತಾಪ್ ಅವ್ರಿಗೆ ನೆಗೆಟಿವ್ ಅಂತ ಹೇಳಿ ಇಲ್ಲಿ ತುಕಾಲಿ ಅವ್ರು ಹೇಳಿದಾರಲ್ವಾ, ಅದಕ್ಕೆ ಈ ಥರ ಕಮೆಂಟ್ ಹಾಕಿದ್ದಾರೆ. ತುಕಾಲಿ ಅವ್ರನ್ನ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಪ್ರತಾಪ್ ಅವ್ರ ಮೇಲೆ ಇರುವಂತಹ ಜನರ ಪ್ರೀತಿ ನೋಡಿದ್ರೆ ಒಂದು ಕಡೆಯಿಂದ ಖುಷಿ ಆಗುತ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ಆ ಒಂದು ವ್ಯಕ್ತಿತ್ವನ ಪ್ರತಾಪ್ ಅಲ್ಲಿ ನೋಡಿದಾರ ಅಂತಾನೆ ಹೇಳ್ಬೋದು. ಒಳ್ಳೆ ಒಂದು ಗುಣಗಳಿದ್ದಾವ ಪ್ರತಾಪ್ ಅವರಿಗೆ, ಅದಕ್ಕೆ ಜನ ಫಸ್ಟಿಂದನೂ ಕೂಡ ಹಂಗೆ ಸಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಮಾಡ್ತೀವಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿದಾರಲ್ವಾ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಪ್ರತಾಪ್ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರೇ ಬೆಸ್ಟ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಅಂದರೆ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಅಷ್ಟು ಜನ ಏನಿದಾರೋ ಅಷ್ಟು ಜನರಲ್ಲಿ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಹೇಳಿದಾರ. ನಿಮ್ಗೆ ಏನಿಸ್ತಿದೆ ಅಂತ ಹೇಳಿ ಕಮೆಂಟ್ ಆಗ ತಿಳಿಸ್ರಿ. ಯಾರು ಏನೇ ಹೇಳಿದ್ರು ನಮ್ಮ ಬೆಂಬಲ ಮಾತ್ರ ಪ್ರತಾಪ್ ಅವರಿಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಏನೇ ಹೇಳಿದ್ರು ಕೂಡ ಪ್ರತಾಪ್ ಅವ್ರ ವಿರುದ್ಧ ಎಷ್ಟೇ ಮಾತಾಡಿದ್ರು ಕೂಡ ನಮ್ ಸಪೋರ್ಟ್ ಮಾತ್ರ, ನಮ್ ಬೆಂಬಲ ಮಾತ್ರ ಪ್ರತಾಪ್ ಅವರಿಗೆ ಮಾತ್ರ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಮನೆಯವರಿಗೆ ಪ್ರತಾಪ್ ಮತ್ತೆ ಸಂಗೀತ ಹೆಸರು ಬಿಟ್ರೆ ಬೇರೆ ಹೆಸರೇ ಗೊತ್ತಿಲ್ಲ ಅನ್ಸುತ್ತೆ. ಎಷ್ಟು ಹುಡ್ಕೋತಾರಪ್ಪ ಮನೆಯವರು ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ನೆಗೆಟಿವಿಟಿಗ ಹೆಸರು ತೊಗೊಂಡಿದ್ದಾರಲ್ವ ಪ್ರತಾಪ್ ಅವ್ರದ್ದು, ಆಮೇಲೆ ಸಂಗೀತ ಅವ್ರದ್ದು ಕೂಡ, ಅದಕ್ಕೆ ಎಷ್ಟು ಹುರ್ಕೊಳ್ತಾರಪ್ಪ, ಇವರಿಬ್ಬರ ಹೆಸರು ಬಿಟ್ಟರೆ ಬೇರೆ ಹೆಸರೇ ಇಲ್ವಾ ಅಂಥೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಯಾವಾಗಲೂ ಸಂಗೀತನ ಮತ್ತು ಪ್ರತಾಪ್ನ ಟಾರ್ಗೆಟ್ ಮಾಡೋದೇ ಇವರ ಕೆಲಸ ಅಂಥೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ಅವ್ರನ್ನ ಸೇಫ್ ಮಾಡೋದಕ್ಕೆ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೂ ಕೂಡ ಅನಿಸಿದೆ ಇಲ್ಲಿ ಪ್ರತಾಪ್ ಅವ್ರನ್ನ ಮತ್ತು ಸಂಗೀತ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಾಕತ್ತಾರ ಅಂತ ಹೇಳಿ. ಅವ್ರು ಸಂಗೀತ ಅವ್ರು ಕೂಡ ಬಿಗ್ ಬಾಸ್ ಮನೆಯಾಗ ಹೇಳ್ಕೊಂಡಿದ್ದಾರೆ. ಅವ್ರು ಏನಪ್ಪಾ ಅಂತಂದ್ರೆ, ಈ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ನಾವ್ ಏನ್ ಮಾಡಿ ಇವಂಥದ್ದು ಇದ್ದದನ್ನ ಇದ್ದಂಗೆ ಹೇಳಿದ್ರೆ ಈ ಪರಿ ನಾ ಮಾಡೋದು ಅಂತ ಹೇಳಿ ಹೇಳಿದಾರ. ನಿಜ ನೋಡ್ರಿ ಈ ಮಾತು. ಈ ಒಂದು ಬಿಗ್ ಬಾಸ್ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಏನೇ ಇರುತ್ತೆ ಅದನ್ನ ನೇರವಾಗಿ ಹೇಳಿದ್ರೆ ಜನ ಇಷ್ಟಪಡಂಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಟಾರ್ಗೆಟ್ ಮಾಡ್ತಾರ. ಆಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ಈ ಒಂದು ಇದು ಹಳೆ ಕಾಲದಿಂದ ಕೂಡ ನಡ್ಕಂತ ಬರಕತ್ತದ ಅಂತಾನೆ ಹೇಳ್ಬೋದು. ಯಾರೇ ಆಗ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇರಬಾರ್ದೇನೋ ಈ ಪ್ರಪಂಚದಲ್ಲಿ, ಆ ಥರ ಆಗ್ಬಿಟ್ಟಿದೆ. ಯಾರು ಸಾಫ್ಟ್ ಆಗಿ ಮಾತಾಡ್ತಾರೋ, ಆಮೇಲೆ ಹಿಂದೆ ಹೋಗ್ಬಿಟ್ಟು ಮಾತಾಡ್ತಾರೋ ಅಂಥವ್ರೆ ಇಷ್ಟ ಆಗ್ತಾರ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಪಂಚದಲ್ಲಿ ಈ ಒಂದು ಜನ್ರೇಷನ್ನಲ್ಲಿ ಅದೇ ನಡೀತಿದೆ ಅಂತಾನೆ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ. ಬಟ್ ನಾವು ಎಷ್ಟು ನಿಯತ್ತಾಗಿರೋಕ್ಕಾಗುತ್ತೋ ಅಷ್ಟು ನಿಯತ್ತಾಗಿದ್ದರೆ ಅಷ್ಟೇ ಸಾಕು. ಎಲ್ಲವನ್ನ ನೋಡೋದಕ್ಕೆ ಆ ದೇವ್ರು ಇರ್ತಾರಲ್ವ ಅಂಥೇಳಿ ಇಲ್ಲಿ ಗೊತ್ತಾಗ್ತಿದೆ. ಆಮೇಲೆ ಸಂಗೀತ ಅವರು ಕೂಡ ತಮ್ಮ ಪಾಡಿಗೆ ತಾವಿರೋದು, ಅವ್ರು ನಿಯತ್ತಾಗಿ ಆಡಕತ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿದೆ ಅಲ್ವಾ. ಅದಕ್ಕೆ ಜನ ಕೂಡ ಅವ್ರಿಗೆ ತುಂಬ ಸಪೋರ್ಟ್ ಮಾಡಕತ್ತಿದ್ದಾರೆ. ಇಲ್ಲಿ ಪ್ರತಾಪ್ ಅವ್ರಿಗಂತೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಕತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಾಪ್ ಅವರು ತುಂಬ ನಿಯತ್ತಾಗಿ ಕರೆಕ್ಟಾಗಿ ಆಡಕತ್ತಿದ್ದು ಜನರಿಗೆ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ವರ್ತೂರ್ ಸಂತೋಷ್ ಅವರು ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಹೌದಂತ ಅನ್ಸುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಎಷ್ಟೊಂದು ಸಪೋರ್ಟ್ ಮಾಡೋದಾಗ್ಲಿ, ಹೆಂಗೆಲ್ಲ ಮಾತಾಡ್ಕೊಂತ ಎಷ್ಟು ಚೆನ್ನಾಗಿದ್ರು ಪ್ರತಾಪ್ ಅವ್ರ ಜೊತೆ. ಪ್ರತಾಪ್ ಅವ್ರು ಏನೇ ಮಾಡಿದ್ರು ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಅದ. ಈ ಒಂದು ಅಳುವಂತ ಸಂದರ್ಭದಲ್ಲಿ ಕೂಡ ವರ್ತೂರ್ ಸಂತೋಷ್ ಅವರು ಅಳುವಂತಹ ಸಂದರ್ಭದಲ್ಲಿ ಪ್ರತಾಪ್ ಅವರೇ ಬಂದು ಸಮಾಧಾನ ಮಾಡಿದ್ದು ನಾವೆಲ್ಲರೂ ನೋಡೇ ಇದ್ದೀವಿ. ಆವಾಗೇನೋ ಚೆನ್ನಾಗೇ ಇದ್ರು ವರ್ತೂರ್ ಸಂತೋಷ್ ಅವರು, ಆದರೆ ಬರ್ತಾ ಬರ್ತಾ ಚೇಂಜ್ ಆಗಕತ್ತಾರ. ಆಮೇಲೆ
ನಿನ್ನೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಥರ ನೆಗೆಟಿವ್ ಪರ್ಸನ್ ಯಾರಂತ ಹೇಳಿ ಕೇಳಿದಾಗೂ ಕೂಡ ಅವ್ರ ಹೆಸರೇ ತೊಗೊಂಡಿದ್ದಾರಲ್ವ, ಅದಕ್ಕೆ ಅವ್ರು ತುಂಬ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಕಮೆಂಟ್ನಲ್ಲಿ ಹೇಳಿದ್ದಾರೆ. ನಿಮ್ಗೆ ಏನು ಅನಿಸ್ತಿದೆ? ವರ್ತು ಸಂತೋಷ್ ಅವ್ರು ಚೇಂಜ್ ಆಗಿದ್ದಾರಾ, ಹಂಗೆ ಇದ್ದಾರಾ, ಹೆಂಗೆ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದು ಲಾಸ್ಟ್ ಕಮೆಂಟ್ ನೋಡೋಣ ಬನ್ನಿ. ಎಲ್ಲರೂ ಸೇರಿ ಪ್ರತಾಪ್ನವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ ನಿಮಗೆ ಅಂತ ಅನಿಸ್ತಿದೆ ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವಾಗಲ್ಲ, ಫಸ್ಟಿಂದ ಕೂಡ ತುಂಬ ಟಾರ್ಗೆಟ್ ಮಾಡ್ಕೊತ ಬಂದಿದ್ದಾರೆ ಪ್ರತಾಪ್ ಅವ್ರನ್ನ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾವು ಡೀಟೇಲ್ ಆಗಿ ಹೇಳಿದ್ದೀವಿ ನಿಮ್ಗೆ. ಎದಕ್ಕಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರೂ ಕೂಡ, ಏನೇ ಆದರೂ ಕೂಡ ಟಾರ್ಗೆಟ್ ಮಾಡೋದು ಪ್ರತಾಪ್ ಅವ್ರನ್ನೇ ಅಂತ ಹೇಳಿ ಅನಿಸ್ತದ. ಅವಾಗಂತೂ ತುಂಬ ಜನ ಕನ್ಸಿದೆ, ಅವರು ಅವಾಗೂ ಕೂಡ ಕಮೆಂಟ್ಸ್ ಹಾಕಿದ್ರು ಜನ ಇದೇ ಥರ, ಇವಾಗೂ ಕೂಡ ಅದೇ ಹೇಳಕತ್ತಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಬದಲಾದರೂ ಕೂಡ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡೋದು ಮಾತ್ರ ಬದಲಾಗ್ತಿಲ್ಲ, ಅದು ನಿಲ್ತಿಲ್ಲ ಅಂತಲೇ ಹೇಳ್ಬೋದು. ತುಂಬ ಜನ ಹಾಗೆ ಕಮೆಂಟಲ್ಲಿ ಹೇಳಿದ್ದಾರೆ. ನೋಡೋಣ ಇದು ಯಾವಾಗ ಚೇಂಜ್ ಆಗುತ್ತೋ, ಯಾವಾಗ ಟಾರ್ಗೆಟ್ ಮಾಡೋದು ಬಿಡ್ತಾರೋ ಅಂತ ಹೇಳಿ. ಬಟ್ ಎಲ್ರಿಗೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡೋದು ಬಿಟ್ಟರೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ ಯಾವ ಥರ ಆಗುತ್ತೋ. ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಾ ಹೋಗ್ತಾರಾ, ಸುಮ್ಮನೆ ಆಗ್ತಾರೋ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.